ಜಯಕೋಟಿ ಸಿದ್ದೇಶ್ವರ ಪ್ರಾತಸ್ಮರಣೀಯ ಆರಾಧ್ಯ ಮಹಾದೈವ ನಾಲ್ವಾರ ಪರಾಧೀಶಕರು ಸದ್ಗುರು ಕೋಟಿ ಸಿದ್ದೇಶ್ವರರನ್ನು ಗುರು ಮಲ್ಲಾರಾಧ್ಯರನ್ನು ಲಿಂಗೈಕ್ಯ ಕೋಟ್ಯಂತ ಶಿವಯೋಗಿಯನ್ನು ಭಕ್ತಿ ಪರಸ್ಪರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಕೋಟಿಸಿದ್ದೇಶ್ವರರ 2026ನೇ ಸಾಲಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 1 ವಾರಗಳಿಗಿಂತಲೂ ಅಧಿಕವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಮಹಾಜ್ಞಾನಿ ತತ್ವಜ್ಞಾನಿ ಕಡಕೋಳ ಮಡಿವಾಳೇಶ್ವರರ ಜೀವನ ಹಾಗೂ ಅನುಭವ ದರ್ಶನ ಎನ್ನುವಂಥ ಪ್ರವಚನ ಕಾರ್ಯಕ್ರಮದಲ್ಲಿ ದಿನದ ಪದ್ಧತಿಯಂತೆ ಇವತ್ತು ಕೂಡ ಬಹಳ ಸುಂದರವಾಗಿ ಪ್ರವಚನವನ್ನು ನಿಮ್ಮೆಲ್ಲರಿಗೆ ಸಾದರಪಡಿಸಿರ್ತಕ್ಕಂಥ ಚಿಗರಳ್ಳಿಯ ಶ್ರೀ ಸಿದ್ಧ ಬಸವ ಕವಿರಾನಂದ ಮಹಾಸ್ವಾಮಿಗಳವರೇ ಇವತ್ತಿನ ಸಮಾರಂಭದಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಸಂಗೀತ ಕಲಾವಿದರಲ್ಲಿ ಇವತ್ತು ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಹಂಪನಗೌಡ ಆಲ್ರೆಡ್ಡಿ ಅವರೇ, ಪ್ರತಿನಿತ್ಯದ ಹಾಗೆ ಪುರಾಣದ ಪುಣ್ಯಶ್ರವಣದಲ್ಲಿ ಸಂಗೀತ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ಕಡಕೋಳ ಮಡಿವಾಳೇಶ್ವರರ ಅನುಭವ ಗೀತೆಗಳನ್ನು ಹಾಡುವಲ್ಲಿ ಸಿದ್ಧಹಸ್ತರಾಗಿರ್ತಕ್ಕಂಥ ವೇದಮೂರ್ತಿ ಕಲ್ಲೇಗವಾಯಿಗಳು ಮಂಡಳಿಯವರೇ, ಎಲ್ಲ ಕಲಾವಿದರ ಸಂಗೀತಕ್ಕೆ ಶ್ರುತಿ ಸಾಮರ್ಥ್ಯವನ್ನು ವಹಿಸುವ ಹಾಗೆ ಕೊಳಲು ವಾದನವನ್ನು ನಡೆಸ್ತಾ ಇರ್ತಕ್ಕಂಥ ಕೊಳಲು ವಾದಕರು, ಗೀತ ರಚನೆಕಾರರು ಹಾಗೂ ಸಂಗೀತ ಸ್ವರ ಸಂಯೋಜಕರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಗವಾಯಿಗಳು ಗೋಗಿಯವರೇ, ತಬಲಾವಾದಕರಾಗಿರ್ತಕ್ಕಂಥ ಹಿರಿಯ ತಬಲಾವಾದನ ಚಿತ್ರದ ಶ್ರೀ ಬಸವರಾಜ್ ಆನಂದ್ ಅವರೇ, ಇವತ್ತಿನ ಪುರಾಣದ ಪುಣ್ಯ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಶ್ರೀಮಠದ ಹಿರಿಯ ಸದ್ಭಕ್ತರೊಬ್ಬರಾಗಿರ್ತಕ್ಕಂಥ ಹಿರಿಯ ರೈತರಾಗಿರ್ತಕ್ಕಂಥ ಶ್ರೀ ಮಲ್ಲಡಿಗೌಡ ಗೋಪ್ಸೇನ್ ಹಾಗೂ ಧರ್ಮಪತ್ನಿಯವರಾದ ಶ್ರೀಮತಿ ಮಹಾದೇವಮ್ಮ ಮಲ್ಲಡಿಗೌಡ ಗೋಪ್ಸೇನ್ ಪರಿವಾರದವರೇ, ಶ್ರೀಮಠದ ಹಲವಾರು ಸೇವೆಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬರ್ತಾ ಇರುವಂಥ ವಯಸ್ಸಿನಲ್ಲಿ ಕಿರಿಯರಾದರೂ ಕೂಡ ಭಕ್ತಿಯಲ್ಲಿ ಬಹಳ ಅನುಭವವನ್ನು ತೋರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಕಟ್ಟಿ ಶಾಪೂರ್, ಆಹಾರ ನಿರೀಕ್ಷಕ ಅಧಿಕಾರಿಗಳು ಶ್ರೀಮತಿ ಪದ್ಮಾವತಮ್ಮ ಮಲ್ಲಿಕಾರ್ಜುನ್ ಕಟ್ಟಿ ಶಾಪೂರ್ ಮತ್ತು ಅವರ ಸುಪುತ್ರ ಎಲ್ಲ ಪರಿವಾರದವರೇ, ಇವತ್ತು ಅನೇಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಮಹಾದೇವರೇ, ಟ್ರ್ಯಾಕ್ಟರ್ ಮೂಲಕವಾಗಿ ಕಟ್ಟಿಗೆಯನ್ನು ಕೊಂಡಿರ್ತಕ್ಕಂಥ ವಿವಿಧ ಕ್ರಮಗಳ ಸದ್ಭಕ್ತರೇ, ಹಾಗೆಯೇ ತುಲಾಭಾರ ಸೇವೆಯನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಭುವನ್ ಪವರ್, ಕೆಮು ಪವರ್ ಪರಿವಾರದ ಸದ್ಭಕ್ತರೇ ಹಾಗೂ ಹಿರಮನ್ ಚೌಹಾಣ್ ಬಾಬೆ ಪರಿವಾರದ ಸದ್ಭಕ್ತರೇ, ಸಮಯ ಕಳೆದು ಹೋಗಿದ್ದರೂ ಕೂಡ ಬಹಳ ಸಮಯ ಆಗಿದ್ದರೂ ಕೂಡ ಇಲ್ಲಿಯವರೆಗೂ ಶಾಂತವಾಗಿ ಕುಳಿತುಕೊಂಡು ಶ್ರವಣ ಭಾಗಿಗಳಾಗಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಮಹಾದೇವರೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ ಶ್ರವಣ. ಕಡಕೋಳ ಮಡಿವಾಳೇಶ್ವರರ ಅನುಭವ ದರ್ಶನ, ಜೀವನ ದರ್ಶನ ಪ್ರವಚನ ಇವತ್ತು 9ನೇ ದಿನ ನೋಡಿ. ನಿನ್ನೆ ಸಂಕ್ರಮಣದ ದಿವಸ
ಸಂಕ್ರಾಂತಿ ದಿವಸ ಕೆಲವು ರಾತ್ರಿಗಳು ಬಂತು, ಅಮೂಲ್ಯ ರಾತ್ರಿಗಳು ಬಂತು. ಯಾವ ಅಂತಂದರೆ ಸಂಕ್ರಾಂತಿ, ಶಿವರಾತ್ರಿ, ಇನ್ನೂ ಒಂದು ಕಥರಾತ್ರಿ ಅಂತ ತಿಳ್ಕೊಂಡು ಇದ್ರೊಳಗೆ ಯಾವ ರಾತ್ರಿ ಅಂತ ತಿಳ್ಕೊಂಡು ಗೊತ್ತಿಲ್ಲ. ದಿನಾಲು ರಾತ್ರಿ ಕೂತಿರ್ತಕ್ಕಂಥ ಎಲ್ಲ ತಾಯಿಯವರು, ಭಜನಾ ಮಂಡಳಿಯವರು, ಸದ್ಭಕ್ತರು ಪ್ರತಿದಿನದ ಪದ್ಧತಿಯಾಗಿ ಇವತ್ತು ಕೂಡ ನೀವೆಲ್ಲ ಪುರಾಣದ ಪುಣ್ಯ ಶ್ರವಣವನ್ನು ಮಾಡಿ ಕಡ್ಕೋಳ ಮಡಿವಾಳೇಶ್ವರರ ಅನುಭವ ದರ್ಶನದಲ್ಲಿ ಅವರ ಜೀವನನೇ ಒಂದು ಅನುಭಾವಿಯಾಗಿ ಬದುಕಿದವರು. ಅವರ ಜೀವನದ ಒಂದೊಂದು ಘಟನೆಗಳು ಒಂದೊಂದು ಅನುಭವಕ್ಕೆ, ಒಂದೊಂದು ತತ್ವಗಾನಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಲು ಸಾಕಾಗೋದಿಲ್ಲ. ಇವತ್ತು ಕೂಡ ಕಡ್ಕೋಳ ಮಡಿವಾಳಪ್ಪನವರಿಗೆ ಬಹಳ ಜನ ಕಾಡ್ತಕ್ಕಂಥದ್ದು, ಬಹಳ ಜನ ಅವರಿಗೆ ಪೀಡಿಸ್ತಾರೆ, ಕಾಡ್ತಾರೆ, ಅದನ್ನೇ ನೋವು ಕೊಡ್ತಾರೆ. ನೋವು ಯಾರು ಸಹಿಸ್ಕೊಂಡಿರ್ತಾರೆ, ನೋವು ಯಾರು ತಿಂದಿರ್ತಾರೆ, ನೋವು ಯಾರು ಹೊಂದಿರ್ತಾರ, ನೋವ ಕಡೆದು ಮೆಟ್ಟಿಲೇರಿ ಶಿಖರಗಳಲ್ಲಿ ಹೊಳೆವರು ಅಂತ ಕೂಡ ಹೇಳಿ ಒಂದೊಂದು ಮೆಟ್ಟನ್ನು ಮಾಡೋದು, ಅದ್ರ ಮ್ಯಾಗ ಏರಿ ಕೊನೆ ಶಿಖರದಲ್ಲಿ ನಿಲ್ತಕ್ಕಂಥವ್ರು ಯಾರ ನೋವುಗಳನ್ನ, ತೊಂದರೆಗಳನ್ನ, ತ್ರಾಸಗಳನ್ನ ಸಹಿಸಿಕೊಂಡು ಬಾಳಿರ್ತಾರೆ. ಅವರು ನೋವು ಅಂಥವರಲ್ಲಿ ನಮ್ಮ ಕಡ್ಕೋಳದ ಮಡಿವಾಳೇಶ್ವರ ತಪ್ಪಾಗಿಲ್ಲ ನೋಡ್ರಿ. ಬಹಳ ಜನ ರಾತ್ರಿ ಕಾಡ್ತಿರ್ತಾರೆ, ಅದೇನು ಮಾಡ್ಲಕ್ ಆಗಂಗಿಲ್ಲ, ಸುಮ್ಮನೆ ಕಾಡೋದು. ಬೆಟ್ಟಕ್ಕೆ ಬೆಂಕಿ ಬೀಳ್ತಿತ್ತು, ಕಾಡಿದ್ರು ಅದು ಬೆಟ್ಟಕ್ಕೆ ಬೆಂಕಿ ಬೀಳ್ತಿತ್ತು. ಅದು ಚೂರು ಹತ್ಕೊಂಡು ಎಲ್ಲ ಗುಡ್ಡ ತುಂಬ ವ್ಯಾಪಿಸ್ಕೊಂಡು ಅದು ಉರಿತಿತ್ತು. ಆ ಉರಿ, ಆ ಬೆಂಕಿ ಹೇಳ್ತದೆ, ಯಾರಿಗೆ ಗುಡ್ಡಕ್ಕೆ ಹೇಳ್ತದೆ, ಬೆಟ್ಟಕ್ಕೆ ಹೇಳ್ತದೆ. ಒಂದು ಕ್ಷಣಾರ್ಧದಲ್ಲಿ, ಇನ್ನೂ ಸ್ವಲ್ಪ ಒಂದು ಕ್ಷಣಾರ್ಧದಲ್ಲಿ ಅಟ್ಟಿಕಿಸಿನ ಮುಂದೆ ಕಲಿಕೆ ಹೇಳ್ತದೆ, ಕ್ಷಣಾರ್ಧದಲ್ಲಿ ನಿನ್ನನ್ನು ಸುಟ್ಟು ದಹಿಸಿ ಭಸ್ಮ ಮಾಡಿಬಿಡ್ತಿದ್ದೀನಿ ಅಂತ ಕೂಡ ಬೆಂಕಿ ಗುಡ್ಡಕ್ಕೆ ಹೇಳ್ತದೆ, ಬೆಟ್ಟಕ್ಕೆ ಹೇಳ್ತದೆ. ಆವಾಗ ಬೆಟ್ಟ ಹೇಳ್ತಂತ, ನನ್ನನ್ನು ದಹಿಸಿ ನೀನು ತೃಪ್ತಿಯಾಗುವ ನೀನಲ್ಲ, ಯಾಕಂದ್ರೆ ನೀನು ಬಾಳಾದ ನನ್ನ ಮೈ ಮೇಲೆ ಇರ್ತಕ್ಕಂಥ ಕೆಲವು ಕುಡಿಸಲು ಗಿಡಗಳನ್ನ ಸುಡಬಹುದು, ಕಟ್ಟಿಗೆ ಗಿಡಗಳನ್ನ ಸುಡಬಹುದು. ಆದ್ರೆ ಕೊನೆಗೆ ಅದು ಸುಟ್ಟ ನಂತರ ಕೊನೆಗೆ ಒಂದು ದಿನ ಉರಿ, 2 ದಿನ ಉರಿ, ವಾರಗಟ್ಟಲೆ ಉರಿ, ತಿಂಗಳಗಟ್ಟಲೆ ಉರಿ, ಕೊನೆಗೆ ಆರವನ್ನು ನೀನೆ, ಕೊನೆಗೆ ಸುತ್ತ ಆರವನ್ನು ನೀನೆ, ರೋಗದಂತಿರುವಂತ, ಕೂದಲಿನಂತಿರುವಂತ ಆ ಕುಡಿಸಲು ಗಿಡಗಳನ್ನ ಸುಟ್ಟು ನನ್ನನ್ನು ನಿನ್ನ ಸುಟ್ಟರು ಕೂಡ ನನ್ನನ್ನು ನೀನು ಏನು ಮಾಡ್ಲಿಕ್ಕಾಗಂಗಿಲ್ಲ. ನಾ ಎಂತೆಂಥ ಲಾವಾರಸಗಳನ್ನ ಸಹಿಸಿಕೊಂಡು ಹಂಗೆ ನಿಂತೀನಿ, ನನಗೇನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಮಹಾತ್ಮರಿಗೆ ಕಾಡ್ತಕ್ಕಂಥವ್ರು ಉರಿ ಇದ್ದಲ್ಲಿ, ಬೆಂಕಿ ಇದ್ದಲ್ಲಿ. ಮೊನ್ನೆ ಹೇಳಿದರು, ಉಳಿದವರು ಆವಿಯಾಗಿ ಹೋಗ್ತಾರೆ, ಸುಟ್ಟವರು ಬೂದಿಯಾಗಿ ಹೋಗ್ತಾರೆ ಅಂತ ಕೂಡ ಹೇಳಿದವಲ್ಲ. ಹಾಗೆ ಉರಿದು ಕೊನೆಯ ಬೂದಿಯಾಗಿ ಹೋಗ್ತೀವಿ. ನಾನು ಮಾತ್ರ ಹಾಗೆ ಉಳಿತೀವಿ ಹಾಗೆ ಬೆಟ್ಟ ಹಿಡಿದು, ಹಾಗೆ ಕಡ್ಕೋಳ ಮಡಿವಾಳೇಶ್ವರಿಗೆ ಓದಲೆಲ್ಲ ಕಾಡ್ತಾರೆ ನೋಡ್ರಿ. ಆಡಗುಡಿ ಬಂದ್ರೆ ಅಲ್ಲಿ ಕಾಡಿದ್ರು, ಕೋಣಸೇಸಿ ಬಂದ್ರು ಅಲ್ಲಿ ಕಾಡಿದ್ರು ಜನ. ಕೊನೆಗೆ ಇನ್ನು ಹಲವಾರು ಊರುಗಳನ್ನ ದಾಟಿ ಎಲ್ಲ ನೋವು ನಲಿವುಗಳನ್ನ ತಾಳಿಕೊಂಡು ಕೊನೆಗೆ ಕಡ್ಕೋಳಕ್ಕೆ ಬರ್ತಾರೆ. ಯಡ್ರಾಮಿಯ ಭಕ್ತರು ಕಡ್ಕೋಳಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನಿಮ್ಮ ಊರೊಳಗೆ ಕಾಡೋರು ಬಾಳಪ್ಪ, ಕಾಡೋರು ಇದ್ದಂತ ಊರೊಳಗೆ ಇನ್ಬೇಡ್ರಿ ಅಪ್ಪರೆ, ನಮ್ಮ ಯಡ್ರಾಮಿಗೆ ಬಂದಿ ಅಂದ್ರು. ನೋಡಿ, ಯಡ್ರಾಮಿ ನಮ್ಮ ಯಡ್ರಾಮಿಗೆ ಬಂದಿ ಅಂದ್ರು. ಅವಾಗ ಕಡ್ಕೋಳ ಮಡಿವಾಳಪ್ಪನವರು ಒಂದೇ ಮಾತು ಹೇಳಿದ್ರಂತ, ಕಾಡೋರು ಊರಾಗ ಇರ್ತೀನಿ, ಪೀಡಿಸೋರು ಊರಾಗ ಇರಂಗಿಲ್ಲ, ಕಾಟ ಕೊಡೋರು ಊರಾಗ ಇರ್ತೀನಿ, ಕಾಟಕರ ಊರಾಗ ಇರ್ತೀನಿ. ಊರೊಳಗೆ ಬಹಳ ಮಂದಿ ಲಿಂಗಾಯತರಿಲ್ಲ, ಉತ್ತಮ ಕುಲದವರೆಲ್ಲ ಊರಿಗೆ ಬಂದ್ರೆ ಅಂತ ಕರ್ಕೊಂತಾರೆ. ಅವಾಗ ನಾನು ಕಾಟಕರ ಊರಾಗ ಇರ್ತೀನಿ, ಕೀಟಕರ ಊರಾಗ ಇರಂಗಿಲ್ಲ ಅಂತ ಅದು ಅವರು ಹೇಳಿದ ನೋವು ಕಳೆದು ಅದನ್ನು ಸಹಿಸಿಕೊಳ್ಳೋದಕ್ಕಾಗಿ ನೋವುಗಳನ್ನ ಆಹ್ವಾನಿಸ್ತಾರೆ. ಅಕ್ಕಮಾದೇವಿ ಒಂದು ಕಡೆ ಹೇಳ್ತಾರೆ ವಚನದೊಳಗೆ, ಏನ್ ಹೇಳ್ತಾರೆ ಅಂತಂದ್ರೆ,
ಕಾಡುವಂತೆ ಮಾಡಯ್ಯ, ಮನೆ ಮನೆಯ ತಿರುಗಿ ಬೇಡುವಂತೆ ಮಾಡಯ್ಯ. ಮನೆ ಮನೆ ತಿರುಗಿ ಭಿಕ್ಷೆ ಬೇಡ ಮಾಡ ಪರವಾಗಿಲ್ಲ, ಮನೆಯ ತಿರುಗಿ ಬೇಡುವಂತೆ ಮಾಡಯ್ಯ. ಬೇಡಿದರೆ ಇಕ್ಕದಂತೆ ಮಾಡಯ್ಯ, ಬೇಡಿದರೆ ಇಕ್ಕದಂತೆ ಮಾಡಯ್ಯ. ಇಕ್ಕಿದರೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನೆಲಕ್ಕೆ ಬಿಟ್ಟು ನಾನು ತೆಗೆದುಕೊಳ್ಳುವ ಮುನ್ನ ಶುನಕನೆತ್ತಿಕೊಳ್ಳದಂತೆ ಮಾಡ ಚನ್ನಮಲ್ಲಿಕಾರ್ಜುನ ಅಂತ. ಅದು ಎಲ್ಲಾ ಕಡೆ ಅಭಿಮಾನಿಗಳಿರ್ಬೇಕು, ಅದು ಬಿದ್ದಿರಬೇಕು. ಅದನ್ನು ತಾನು ತಿಲ್ಲ ಕೈಗಳು ನಾಯಿ ತಿಂದ್ರು ಪರವಾಗಿಲ್ಲ, ನಾವು ಉಪವಾಸ ಪರವಾಗಿಲ್ಲ, ಇದನ್ನೊಂದು ನಿನ್ನ ಪರೀಕ್ಷೆ ಅಂತ ನಾನು ತಿಳ್ಕೊತೀನಿ ಅಂತ ಕೂಡ ಮಹಾದೇವಿ ಹೇಳ್ತಾರೆ. ಹಾಗೆ ಕಡ್ಕೋಳ ಮಡಿವಾಳಪ್ಪನವರು ಕೂಡ ಅವರು ತಮ್ಮ ಜೀವನದಲ್ಲಿ ನೋವು ಸಂಕಟಗಳನ್ನ ಅದನ್ನೊಂದು ಪರೀಕ್ಷೆ, ಪರಮಾತ್ಮನ ಪರೀಕ್ಷೆ ಅಂತ ಕೂಡ ಪರೀಕ್ಷೆಯಲ್ಲಿ ಉತ್ತಮವಾದಂತ ಮಾರ್ಕನ್ನು ತೆಗೆದುಕೊಂಡು ಪಾಸಾದಂತ ವಿದ್ಯಾರ್ಥಿಗಳು ಅಂತ ಕಡ್ಕೋಳದ ಮಡಿವಾಳೇಶ್ವರರ ಪುರಾಣವನ್ನ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಕೇಳೋದು ಅಂತಂದ್ರೆ ನಾವು ನೋವು ಸಹಿಸಿಕೊಳ್ಳೋದು. ರಾತ್ರಿ ಬೆಳಗತನ ಕುಂದ್ರೋದು, ಮುಂಡಿ ಉಪವಾಸ ಎಲ್ಲ ಗೊತ್ತಿಲ್ಲ, ರಾತ್ರಿ ಬೆಳಗತನ ಕುಂದ್ರೋದು, ಪುರಾಣ ಕೇಳೋದು ಅಂತಂದ್ರೆ ಒಂದೊಂದು ಸೌಭಾಗ್ಯ. ನೋವು ಸಹಿಸಿ ಪುರಾಣ ಕೇಳೋದು ಮೆಟ್ರಿ ಏರದಂಗೆ ಅಂತ ಉತ್ತಮವಾಗಿರ್ತಕ್ಕಂಥ ಸಂದರ್ಭಗಳು ಪ್ರತಿದಿನದ ಪದ್ಧತಿಯಾಗಿ ಇವತ್ತು ಕೂಡ ಪ್ರವಚನವನ್ನು ಕೇಳಿದಿರಿ. ಮಕ್ಕಳ ಹಾಡು ನೃತ್ಯಗಳೆಲ್ಲ ಬಹಳ ಸಂಭ್ರಮದಿಂದ ನೆರವೇರುವಂತವಾದವು. ಇಂತಹ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ ಕಟ್ಟಿ ಶಾಪುರ್ ಕೊಲ್ಲೂರು ಪರಿವಾರದ ವತಿಯಿಂದ ನಮ್ಮ ಪದ್ಮಾವತಿ ಸರ್ಕಾರಕ್ಕೆ ಆರೋಗ್ಯ ಸರಿ ಕಾರಣಕ್ಕೆ ಬಂದರೆ, ಯಾಕಂದ್ರೆ ಅವರಿರ್ತದೆ ನೀರಾಮಿಕ ಸ್ಥಾನದಲ್ಲಿ, ನಾವು ಬಸವಣ್ಣ ನೀರಾಮಿಕ ಅಂತ ಹೇಳ್ತೀವಲ್ಲ, ನೀರಾಮಿಕ ಸ್ಥಾನದಲ್ಲಿ ನಮ್ಮ ಪದ್ಮಾವತಿಯಮ್ಮ ಕಟ್ಟಿ ಶಾಪುರ್ ಸರ್ಕಾರಗಳು ಇರಬೇಕಾಗಿತ್ತು. ಅದು ಸ್ವಲ್ಪ ಅನಾರೋಗ್ಯದ ಕಾರಣವಾದ ಇದ್ರೂ ಕೂಡ ಅವರ ಅನಾರೋಗ್ಯ ಇದ್ರೂ ಕೂಡ ಅವರ ಪತಿಯವರ ಮಲ್ಲಿಕಾರ್ಜುನ ಕಟ್ಟಿ ಶಾಪುರ್ ಅವರು ತಮ್ಮ ಸುಪುತ್ರನ ಜೊತೆ ಬಂದು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಾವು ಹೇಳಿದವಲ್ಲ, ಪ್ರತಿ ವರ್ಷ ಹಲವಾರು ಸಂದರ್ಭಗಳಲ್ಲಿ ಅವರು ಸೇವೆ ಸಲ್ಲಿಸ್ತಾನೆ ಇರ್ತಾರೆ. ಶ್ರಾವಣ ಮಾಸದಲ್ಲಿ ಕಡಕಲ್ ಗ್ರಾಮದಿಂದ ನೂರಾರು ಸಾವಿರಾರು ಜನ ಬರ್ತಾರೆ. ಅಂತ ಸಂದರ್ಭಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ ಕಟ್ಟಿ ಶಾಪುರ್ ಸರ್ಕಾರದ ದಾಸೋಹ ಸೇವೆ ಅಂತ ಸೇವೆಯನ್ನು ಆಗಾಗ ಮಾಡ್ತಾನೆ ಇರ್ತಾರೆ. ಇವತ್ತು ಪುರಾಣದ ಪೂರ್ಣ ಸೇವೆಯನ್ನು ಕೂಡ ಅವರು ಮಾಡಿ ಕೃತಕೃತ್ಯರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ ತಪ್ಪಾಗೋದಿಲ್ಲ. ಹಾಗೆ ನಮ್ಮ ಮದುವೆಗೌಡ ಗೋಪ್ಸೇನ್ ಚಿತ್ತಾಪುರದ ನಮ್ಮ ತಾಲೂಕಿನ ಹಿರಿಯ ರೈತರಲ್ಲಿ ಅವರು ನಮ್ಮ ಮಹಾದೇವಮ್ಮ ಮರಡ್ಡಿ ನೋಡಿದಾಗ ಆ ಮಲ್ಲಿಕಾರ್ಜುನ ಅಕ್ಕಮದೇವಿ ನೋಡಿದಂಗೆ ಮಹಾದೇವಮ್ಮ ಮಲ್ಲಿಕಾರ್ಜುನಗಾಗಿ ಅಕ್ಕ ಮಹಾದೇವಿ ಮನೆಗಿನೆಲ್ಲ ಬಂದರು. ಹಾಗೆ ನಮ್ಮ ಮಲರಂಡಿ ಹುಸೇನ್ ಅವರ ಪರಿವಾರದಿಂದ ಮಾಧ್ಯಮ ಸರ್ಕಾರಕ್ಕೆ ಅವರ ಅನೇಕ ಏಳಿಗೆಗೆ ಕಾರಣಭೂತರಾಗಿದ್ದಾರೆ ಅಂತ ನಮ್ಮ ಮಾಧ್ಯಮ ತಾಯಿಯರು ಮಾಧ್ಯಮ ಸರ್ಕಾರದವರು ಮಲರಂಡಿ ಗೋಪಸೇನ್ ಅಂತಂದ್ರೆ ಯಾರಿಗೆ ಅಂತಂದ್ರೆ ಹಿಂದೆ ಕೃಷ್ಣ ಗೋಪರ ಸೈನ್ಯವನ್ನ ಕಟ್ಟಿ ಗೋ ಸೇವೆಗಳನ್ನು ಮಾಡ್ತಾರೆ. ಅವ್ರ ಮನೆಯೊಳಗೆ ಅಂತ ಸೇವೆ ನಡೀತದೆ. ನಮ್ಮ ಮರಡಿಗೌಡ ಗೋಸೇನ್ ಅವರ ಸಹೋದರ ನಾಗರೆಡ್ಡಿ ಗೋಸೇನ್ ಅವರು ಒಂದು ಗೋಶಾಲೆಯನ್ನೇ ತೆಗೆದಿದ್ದಾರೆ, ಗುರುವಿನ ಸೇವೆಯನ್ನು ಮಾಡ್ತಾರೆ. ಮತ್ತು ಇಬ್ಬರು ಸಹೋದರರು ಅಪ್ಪಟ ಒಕ್ಕಲಿಗರಾಗಿ ಸೇವೆ ಮಾಡ್ತಾ ಇರತಕ್ಕಂಥವ್ರು. ಅಂತ ರೈತನಾಗಿ ಅನೇಕ ಸಾಧನೆಗಳನ್ನು ಮಾಡಿದಂಥ ನಮ್ಮ ಮರಡಿ ಗೋಸೇನ್ ಪರಿವಾರದವರು ಇವತ್ತು ಪುರಾಣದ ಪುಣ್ಯ ಶ್ರವಣದಲ್ಲಿ ಅವರು ದಂಪತಿಗಳು ಭಾಗವಹಿಸಿ ಹೇಳಿದ ಮಲ್ಲಿಕಾರ್ಜುನ ಮತ್ತು ಮಹಾದೇವಮ್ಮ ಅಂತ ರೀತಿಯಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಇನ್ನೊಬ್ರು ನಮ್ಮ ಬಂಗಾಳಿ ಮನೆತನದ ಬಂಗಾಳಿ ಮನೆತನದ ನಮ್ಮ ದೇವಕಮ್ಮ ಗೋಡ್ಕಿ ಅಂತಂದ್ರೆ ಸಣ್ಣ ಕೆರೆ ಹಿಡಿದು ಮಡದಾಗಿ ಬಂದಂಗೆ. ಈಗ ಯಾಕೆ ದೊಡ್ಡ ರೈತ ಹೆಣ್ಮಗಳಾಗ್ಬಿಟ್ಟಾರ, ಒಕ್ಕಲ್ತನ ಮಾಡೋದು ಎಲ್ಲ ಮಾಡತಕ್ಕಂಥ ನಮ್ಮ ಗೌಡ್ತಿ ದೇವಕಮ್ಮನವರು ಬಳಗಿನ ಬಸರೆಡ್ಡಿ ಗೌಡರ ಮಗಳು. ಬಸರೆಡ್ಡಿ ಗೌಡರು ನಮ್ಮ ಮಠದ ಪರಮ ಶಿಷ್ಯರಾಗಿ ಗುರುಸಿದ್ದಮೂರ್ತಿಯವರ ಅನುಗ್ರಹ ದೀಕ್ಷೆ ಪಡೆದುಕೊಂಡು ಹಲವಾರು ವರ್ಷ ಶ್ರೀಮಠದ ಸೇವೆಯನ್ನು ಮಾಡ್ತಾರೆ. ಇವತ್ತು ಅವರ ಶ್ರೀಮಂತಿಯವರು ದೇವಕಮ್ಮ ತಾಯಿಯವರು ಕೂಡ ಬಂದಿದ್ದಾರೆ. ಮುತ್ತಿಯವರು ಹೇಳಿದರು, ಅವ್ರಿಗೆಲ್ಲ ಹೊಟ್ಟೆ ಬೇನೆ ಇರ್ತಂತ, ಬಹಳ ತ್ರಾಸ ಆಗ್ತಿರ್ತದೆ.
ದಾಸೋಹ ಪ್ರತಿ ಗುರುವಾರ ನೀನು ಏನಾದರೂ ಒಂದು ಸೇವಾ ಮಾಡಬೇಕು, ಮುಟ್ಟಿಸ್ಬೇಕು ಅಂತ ಹೇಳಿದರು. ಅದಕ್ಕೆ ಬಸವರಾಜರು ಹಲವಾರು ದಶಕಗಳ ಕಾಲ ಅವರು ಆರಾಮವಾಗಿದ್ದು, ಆರೋಗ್ಯವಾಗಿದ್ದು, ಮಳೆ ಅಂತಿಲ್ಲ, ಚಳಿ ಅಂತಿಲ್ಲ. ಅವತ್ತಿನ ಕಾಲದಲ್ಲಿ ಗಾಡಿ, ಮೋಟರ್ ಸೈಕಲ್ ಯಾರು ಇರಲಿಲ್ಲ. ಇರಲಾರ್ದಂಥ ಕಾಲದಲ್ಲಿ ಅವರು ಪ್ರತಿ ಗುರುವಾರ ದಾಸೋಹಕ್ಕಾಗಿ ಅವರು ಸಾಂಬಾರು ಮಾಡೋದಕ್ಕೆ ಕಡಲೆ ಇಟ್ಟು ಹುಣಸೆ ಹಣ್ಣನ್ನು ಪ್ರತಿ ವಾರ ಬಿಡಾರಂತ ಮುಗಿಸ್ತಕ್ಕಂಥ ಸೇವೆಯನ್ನು ಮಾಡಿದಂಥದ್ದು ನಮ್ಮ ಬಸವರಾಜರು. ಅಂತ ಬಸವರಾಜಗೌಡ ಬಂಗಾರಿಯವರ ಸುಪುತ್ರಿಯಾಗಿರ್ತಕ್ಕಂಥ ಹೇಳಿದ ಈಗ ಆಕೆ ರೈತರ ಏನೇ ರೈತರಿಗೆ ಸಂಕಟ ಭಾಳ ಈ ಸಲ ಅಂತ ಭಾಳ ತ್ರಾಸಾಗಿದೆ. ಆದ್ರೆ ನಮ್ಮ ದೇವಕಮ್ಮ ನೋಡ್ರಿ, ಆ ಸಂಕಟ ಇದ್ರು ಕೂಡ, ರೈತರ ತೊಂದರೆ ಇದ್ರು ಕೂಡ ಸೇವಾ ನಿಲ್ಲಿಸಂಗಿಲ್ಲ. ಅವರ ತಂದೆಯ ಹಾಗೆ ಇವತ್ತು ಜಾತ್ರಾ ಮಹೋತ್ಸವದ ಸೇವೆಗಾಗಿ ನಮ್ಮನ್ನು ತೊಡಗಿಸಿಕೊಂಡು ಇಲ್ಲಿ ಎಲ್ಲರೂ ನಂದೀಶ್ವರ, ಬಸವಣ್ಣ, ಪಾರ್ವತಿ, ಪರಮೇಶ್ವರ ಅಂತ ಹೇಳಿದರು. ಈಗಿನ ಹೆಸರೇ ದೇವಮ್ಮ, ದೇವಮ್ಮಂದ್ರೆ ದೇವಕಮ್ಮ, ಒಳ್ಳೆ ದೇವಿ ಕುಂತ ಬೆಳಗಾಲ ಅಂತ ದೇವಕಮ್ಮ ಬಸವರಾಜ ಬಂದ ಪರಿವಾರದಲ್ಲೂ ಕೂಡ ಇಂಥ ಸೇವೆ ಶಿವರನ್ನು ಕೋರಿ ಇವತ್ತು ವಿಶೇಷವಾಗಿ ನೋಡಿ, ಇದು ಒಂದು ದೊಡ್ಡ ಲಿಸ್ಟ್ಗೆ ಎಲ್ಲ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಇದು ಹೇಳ್ಕೋವಂತವಾದವರು ಅಂತಂದ್ರೆ ಬೆಳಿಗ್ಗೆ ಇರ್ತದೆ, ಅದನ್ನು ಹೇಳಬೇಕಲ್ಲ ಸುಮ್ಮನೆ. SV ಇಂಗ್ಲೇಶ್ವರ ವಾಡಿ ಡಾಕ್ಟರ್, ಇಂಗ್ಲೇಶ್ವರ ಡಾಕ್ಟರ್, ವಾಡಿ ಒಳ ಫೇಮಸ್ ಡಾಕ್ಟರು. ಅವ್ರ ದವಾಖಾನೆ ಕೂಡ ಬಹಳ ಪ್ರಸಿದ್ಧ. ಪ್ರತಿ ವರ್ಷ ಅವರು ಒಂದು ಸೇವೆ ಸಲ್ಲಿಸುವ ಇವತ್ತು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇದೀಗ ಬಂದು ಹೋದಂಥ ಸಾಮಣ್ಣ ಸಂಕನೂರು ಅವರು ಹಲವಾರು ವಾಹನಗಳ ಒಡೆಯರು ಮತ್ತು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು. ನಮ್ಮ ಪ್ರಿಯಾಂಕರಿಗೆ ಬಹಳ ಬೇಕಾದಂಥ ಮನುಷ್ಯ. ಅಂತ ಸಾಮಣ್ಣ ಸಂಕನೂರವರು ತಮ್ಮ ಯಾವುದೇ ವಾಹನ ಖರೀದಿ ಮಾಡಿ ಅವ್ರ ಮನೆಗೆ ತೆಗೆದುಕೊಂಡು ಬಂದು ಪೂಜೆ ಮಾಡಿ ಹೋದಾಗಲೇ ಅವ್ರ JCB ಆಗಿರ್ಬೋದು, ಟ್ರ್ಯಾಕ್ಟರೇ ಆಗಿರ್ಬೋದು, ಲಾರಿನೇ ಆಗಿರ್ಬೋದು, ಮಠಕ್ಕೆ ತಗೊಂಡು ಬಂದು ಅವ್ರು ಪೂಜೆ ಮಾಡಿ ಹೋಗ್ತಕ್ಕಂಥ ಒಂದು ಸೇವೆಯಲ್ಲಿರ್ತಕ್ಕಂಥವ್ರು. ಅವರಿಗೆ ಕೆಲವು ತೊಂದರೆಗಳಿದ್ದಾಗ ಗುರುಸಿದ್ದೇಶ್ವರ ಆಶೀರ್ವಾದವನ್ನು ಮಾಡಿ, ಅನುಗ್ರಹವನ್ನು ಮಾಡಿ ಅವರಿಗೆ ಮಗುವನ್ನು ಕೂಡ ಇವರು ಕಳಿಸುವಂತಹ ಅಂತ ನಮ್ಮ ಸಾಮಣ್ಣ ಸಂಕನೂರು ಪರಿವಾರದವರು, ಹನುಮಂತ ಸಂಕನೂರು, ಶೇಖಣ್ಣ ಸಂಕನೂರು ಪರಿವಾರದವರು, ಅವರೆಲ್ಲ ಸಹೋದರರು. ಇವತ್ತಿನ ದಿವಸ ಅವರು ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತ ಸಂಕನೂರದ ಸಾಮಣ್ಣ ಪರಿವಾರದವರು ಕೂಡ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ಶ್ರಮಿಸಿ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅವರು ಬೆಳೆಯ ಸಂದರ್ಭದಲ್ಲಿ ಹಾರಿಸ್ತಾರೆ. ಹಾಗೆಯೇ ನಮ್ಮ ಒಳಗಿನ ಇನ್ನೊಬ್ಬ ಸತ್ತು ಸಿದ್ದಣ್ಣಗೌಡ ಬಿರಾದಾರ ಮಾಡಲ್ಲ ನೋಡ್ರಿ, ಅವರು ಭಕ್ತಿ ಅಂತ ಎಷ್ಟು ದೊಡ್ಡ ಅಂತಂದ್ರೆ ಅವ್ರು ಕಾಣಿಕೆ ಕೊಡಕ್ಕೆ ರೊಕ್ಕ ತಗೊಂಡು ಬಂದಾರ. ಅವ್ರದ್ದು ಒಂದು 2 ನೋಟು ಕಿಶನೇ ಇದ್ದಿಲ್ಲ ವಾಪಸ್. ನೋಡಿದ್ರೆ ಇವರ ಆಶೀರ್ವಾದ ಮಾಡಿದಂಗೆ ಅವರು ಕಿಶನೇ ಇದ್ದಿಲ್ಲ. ಆದ್ರೆ ನಂತರಗಳು ಕೊಡೋದು ಮತ್ತೆ ಮುಂದೆ ಆದರೂ ವಾಪಸ್ ತಂದು ಕೊಡ್ತಕ್ಕಂಥ ಸಿದ್ದಣ್ಣಗೌಡ ಇಲ್ಲಪ್ಪ ದೇವ್ರು ಕೊಟ್ಟರೆ ನನಗೆ ಕೊಟ್ಟರೆ ಎಲ್ಲ ನನಗೆ ಬೆಲೆ ಕೊಡ್ತಾರಂತೇಳಿ ಕೊಡ್ತಕ್ಕಂಥದ್ದು ಅಂತ ಸಿದ್ದಣ್ಣಗೌಡ ಬಿರಾದರ ಮಳವಿ ಪರಿವಾರದವರಿಗೆ. ಹಾಗೆ ಶಿವ ನಾಯ್ಕೋಡಿ ಮಳವಿ ಪರಿವಾರದವರಿಗೆ, ಶಿವ ಅಣಪಿ ಮುಂಬಾರಳಿ ದಾಸೋಹದಲ್ಲಿ ಯಾವತ್ತೂ ಸೇವೆ ಮಾಡಿಕೊಂಡು ಆಗಾಗ ಕಾಯಿ ಪಲ್ಯವನ್ನು ಕೂಡ ತರಕಾರಿಗಳನ್ನು ದಾಸೋಹ ತಂದುಕೊಡ್ತಕ್ಕಂಥ ಸಂದರ್ಭಗಳು ನಮ್ಮ ಶಿವ ಅಣಪಿ ಮುಂಬಾರಳಿ ಪರಿವಾರದವರು. ಹಾಗೆ ಶರಣಬಸವ ಭೀಮನಾಳಿ, ಶರಣಬಸವ ಭೀಮನಾಳಿ ಅಂತಂದರೆ ಯಾವಾಗಲೂ ಭೀಮನಾಳಿಯ ಭಕ್ತರು ಅದು ಭೀಮನ ಭಕ್ತಿದೆ ಅಂತ ಹೇಳ್ತಿರ್ತೀವಿ. ನಮ್ಮ ಶಿವಲಿಂಗ ಆಗಿರ್ಬೋದು, ನಮ್ಮ ಶರಣಬಸವ ಆಗಿರ್ಬೋದು. ಮೊನ್ನೆ ಅವರ ಗೃಹ ಪ್ರವೇಶ ಆಯಿತು. ನಾವು ಆ ಸಮಯದಲ್ಲಿ ಹೋಗಕ್ಕೆ ಆಗಿರಲಿಲ್ಲ. ಕೈಯಾಳಲಿಂಗೇಶ್ವರ ಗುಡಿ ಓಪನಿಂಗಿಗೆ ಕಳಸಾರಮಣಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಆದಾಗ ಅದನ್ನೇ ಒಂದು ಹಬ್ಬ ಅನ್ನುವಂಥ ರೀತಿಯಲ್ಲಿ ಆ ಗುಡಿಯಿಂದ ದೇವಸ್ಥಾನದವರೆಗೂ ಹೂಗಳನ್ನು ಚೆಲ್ಲಿ ನಮಗೆ ಸ್ವಾಗತ ಮಾಡಿದಂಥ ನಮ್ಮ ಶರಣಬಸವ ಭೀಮನಾಳಿ ಅಂತ ಹೇಳಬೇಕಾಗ್ತದೆ. ಅವರಿಬ್ಬರು ಮಕ್ಕಳು, ಅವ್ರ ಕುಟುಂಬ, ಎಲ್ಲರೂ ಕೂಡ ದೇವಸ್ಥಾನದ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಮಕ್ಕಳನ್ನು ಅವರನ್ನು ಭಗವಂತ ದೇಶ ಆರೋಗ್ಯವಾಗಿರಲಿ. ಅವನಿಗೆ ಸ್ವಲ್ಪ ಕಣ್ಣಿನ ತೊಂದರೆ ಇದೆ ಮಗನಿಗೆ, ಅವರ ಮಗನಿಗೆ, ಅದೆಲ್ಲ ನಿವಾರಣೆಯಾಗಿ ಜ್ಯೋತಿಯನ್ನು ಹೊರತಕ್ಕಂಥ ಒಂದು ಸೇವೆಯನ್ನು ಮುಂದುವರೆಸ್ತಕ್ಕಂಥ ಸೇವೆಯನ್ನು ಅವರ ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಹಾಗೆ ಶರಣಪ್ಪ ಮಾತಂಗಿ ಮಳವಿ
ಸೂರಳಿ ಅವರ ಮನೆಯೊಳಗೆ ಕೂರಿಸಿದ್ದೇಶ್ವರ ನೆನೆಸಿದ್ದಾರೆ. ಅವರ ಮುಂದೆ ಒಂದು ಕೂರಿಸಿದ್ದೇಶ್ವರ ದೇವಸ್ಥಾನ ಇದೆ ಅಂತ ಶರಣಬಸಪ್ಪ ಸೂರಳಿಯವರು ಅಲ್ಲಿ ಕೂರಿಸಿದ್ದೇಶ್ವರ ಸೇವೆ ಮಾಡ್ತಾರೆ. ಇಲ್ಲಿ ಜಾತ್ರೆಗೂ ಸೇವೆಯನ್ನು ಮಾಡಬೇಕು ಅಂತ ಅವರು ಬಂದು ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಸಿದ್ದಣ್ಣ ವಿಶ್ವಕರ್ಮ ಸೂರಳಿ ನಮ್ಮಿಂದ ಅನುಗ್ರಹಿತ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ಸರ್ಕಾರರು ಆ ಮಕ್ಕಳು ಕೂಡ ತಮ್ಮ ಪರಿವಾರ ಸಮೇತವಾಗಿ ಬಂದು ಇಲ್ಲಿ ಕ್ಲಾಸ್ನಲ್ಲಿ ವಾಡಿ ಕ್ಲಾಸ್ನಲ್ಲಿ ಬಸವನ ಕಡೆ ದಾನಕ್ಕಂಥ ಕ್ಲಾಸ್ನಲ್ಲಿ ಅವರು ತಮ್ಮ ದುಕಾನವನ್ನು ನಡೆಸ್ತಕ್ಕಂಥ ಸಹೋದರರು ಅವರ ಪರಿವಾರದಿಂದ ಕೂಡ ಇವತ್ತು ಸೇವೆಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಶ್ರೀ ರವಿಗೌಡ ಪೊಲೀಸ್ ಪಾಟೀಲ್ ಇಬ್ರಾಹಿಂಪುರ್ ಕಾಸ ಹಳೆ ಭಕ್ತರು ಅಂತ ಹೇಳ್ತಾರಿಲ್ಲ. ಒಂದು ಸಲ ಸಿಟ್ಟಿಗೆ ಯಾರನ್ನೇ ಹೇಳಿದೆ ಅವರು ಅವ್ರ ಮನೆತನ ಸಮರ್ಪಿತವಾಗಿರ್ತಕ್ಕಂಥ ಮನೆತನ ಸಮರ್ಪಿತವಾಗಿರ್ತಕ್ಕಂಥ ಮನೆತನ. ನಮ್ಮ ರವಿಯವರ ಅಣ್ಣ ದೇವರಾಜ್ ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಹುಡುಗರು ಇರ್ತಾರೆ. ನಮ್ಮ ಮಹಾದೇವ ಸಿದ್ದವರೆಲ್ಲ ಇರ್ತಾರೆ. ಹಾಗೆ ಯಾವಾಗಲೂ ಜೊತೆಯಲ್ಲಿದ್ದಂಥ ಒಬ್ಬ ಯುವಕರಾಗಿದ್ದಾರೆ. ಆದರೆ ಅನಿವಾರ್ಯವಾಗಿ ಅವನ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾಯಿತು. ಆದರೂ ಕೂಡ ಅವರ ತಂದೆ ತಾಯಿ ಮಕ್ಕಳು ಎಲ್ಲರೂ ಶ್ರೀಮತಿಗೆ ಸಮರ್ಪಿತರಾಗಿರ್ತಕ್ಕಂಥವ್ರು. ಅವ್ರು ಬೇರೆ ಕಡೆ ಓದಬೇಕಾಗಿಲ್ಲ. ಅವ್ರ ಮನೆಗೆ ಕೂರಿಸಿದ್ದ ಮಲ್ಲಾರಾಧ್ಯ ಇಲ್ಲ. ಅವ್ರ ಮನೆಗೆ ಅಂದರೆ ಮಕ್ಕಳ ಹೆಸರನ್ನೇ ಅವ್ರು ಕೂರಿಸಿದ್ದ ಮಲ್ಲಾರಾಧ್ಯ ಎಲ್ಲ ಇಟ್ಬಿಟ್ಟಾರೆ. ಅವರು ಪರಮ ಸಂಸ್ಕೃತಿ ಇಬ್ರಾಹಿಂಪುರ ಗ್ರಾಮದ ಪೊಲೀಸ್ ಪಾಟೀಲ್ ಮನೆತನದ ರವಿಗೌಡ ಇಬ್ರಾಹಿಂಪುರ ಅವರು ನಿನ್ನೆನೂ ಬರೆದಿದ್ರು. ಇವತ್ತು ಕೂಡ ನಮ್ಮ ಭಕ್ತಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಸಿದ್ದಪ್ಪ ಬನ್ನೇಟಿ ಪರಿವಾರದವರು ಅನ್ನುಬಾಯಿ ಬಸವನ ಕಣ್ಣಿ ತಾಂಡ ಅವರ ಮಗಳಿಗೆ ಆರೋಗ್ಯ ಸರಿ ಇರಲಿಲ್ಲ. ಇತ್ತೀಚೆಗೆ ಅವರ ಮಠಕ್ಕೆ ಬಂದು ಆ ಮಕ್ಕಳು ತೀರ್ಕೊಂಡಿದ್ದರು. ಆದರೂ ಆ ನೋವನ್ನು ಮನಸ್ಸಿನೊಳಗೆ ಕೂಡ ಆದರೆ ಅವರ ಭಕ್ತಿ ಸೇವೆಯನ್ನು ಸಲ್ಲಿಸುವಂತವರಾಗಿದ್ದಾರೆ. ಹಾಗೆ ಬಸವರಾಜ ಅರಕೇರಿ ಬಲಶೆಟ್ಟಿ ಹಾಡು ನೋಡಲ್ಲಿ ತಿಂತಿನ ಹಾಕಿರತಕ್ಕಂಥ ಬಲಶೆಟ್ಟಿ ಹಾಡದಿಂದ ಬಂದು ಬಸವರಾಜ ಅರಕೇರಿ ಪರಿವಾರಗಳು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಶ್ರೀಶರಣಪ್ಪ ಮಡಬ ನಾಲ್ವ ಪ್ರಾಣ ಭಕ್ತಿ ಸಂಪನ್ನರು ಗದ್ದಿಗೆ ಪಡೆಯಕ್ಕಾಗಿ ಮೊದಲೇ ದೊಡ್ಡ ಪ್ರಮಾಣದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತ ಶ್ರೀಶರಣಪ್ಪ ಮಡಬ ನಾಲ್ವರ ಅವರ ಮಕ್ಕಳು ಅವರ ಪರಿವಾರ ಎಲ್ಲ ಬಂದು ಇವತ್ತು ಭಕ್ತಿ ಸೇವೆಯನ್ನು ಸಲ್ಲಿಸುವಂತವರಾಗಿದ್ದಾರೆ. ಮಹೇಶ್ ಎಡಕ್ಕಿ ಬೊಂಚೆಟ್ನಳ್ಳಿ ಅಂದರೆ ಅವರ ನಾಲ್ವರು ಅವರ ಬೊಂಚೆಟ್ನಳ್ಳಿಯವರು ಇಲ್ಲಿ ಅವರು ಬೆಳೆದಿರ್ತಕ್ಕಂಥದ್ದು. ನಮ್ಮ ಸಿದ್ದು ಕರಡಿ ಅಂತೀವಲ್ಲ ಅವರ ತಮ್ಮ ನಮ್ಮ ಮಹೇಶ್ ಬೊಂಚೆಟ್ನಳ್ಳಿ ಪರಿವಾರದವರು ಕೂಡ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಕೂರಿಸಿದ್ದ ಮಂದಿರ್ಕಿ ಅಂತ ನಮ್ಮ ಮಾದೇವರ ಸಾವನ್ನು ಕುರಿತವರಿದ್ದಾರೆ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ತಪ್ಪಿಸ್ತಿದ್ದಾರೆ. ಬಂದು ಏನಾದರೂ ಒಂದು ಸೇವೆಯನ್ನು ಮಾಡ್ತಾ ಇದ್ರು. ಅವರ ಮೊಮ್ಮಗ ಕೂರಿಸಿದ್ದ ಮಂದಿರ್ಕಿ ಈಗ ಬೆಂಗಳೂರಿನಲ್ಲಿ ಇರ್ತಾನೆ. ತನ್ನ ತಾಯಿಯ ಜೊತೆ ತಮ್ಮನ ಜೊತೆ ಬಂದು ವಯಸ್ಸು ಸಾಂದ್ರಾಗಿದ್ದರೂ ಕೂಡ ಅಭಿಪ್ರಾಯ ಬಿಡುವುದು ಅನ್ನುವಂಗೆ ಅವರ ಭಕ್ತಿಯನ್ನು ತೋರಿ ಇವತ್ತು ಜಾತ್ರಾ ಮಹೋತ್ಸವಕ್ಕಾಗಿ ಕೂರಿಸಿದ್ದೇಶ್ವರ ಮಂದಿರ್ಕಿ ಪರಿವಾರದವರು ತಮ್ಮ ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಭಜನಾ ಮಂಡಳಿ ನಾಲ್ವ ಅವರು ನಮ್ಮ ದಿನಾರು ಭಜನೆ ಮಾಡ್ತಕ್ಕಂಥದ್ದು ದೊಡ್ಡ ಸೇವೆ. ಇಷ್ಟೊತ್ತನ ಹೆಚ್ಚಿದ್ದು ಅವ್ರು ಕುಂಭ ತಗೊಂಡೋಗಂತನ ಪುರಾಣ ತಗೊಂಡೋಗಂತನ ದಿನಾರು ಹೆಚ್ಚಿದ್ದು ಸೇವೆ ಮಾಡ್ತಾರೆ. ಆದ್ರೆ ಅವರಿಗೂ ಕೂಡ ಏನಾದರೂ ಸೇವೆ ಮಾಡಬೇಕು ಅನ್ನುವಂಥ ಹಂಬಲ ನೋಡಿ ಕೂಡಿಸಿದ ಜಾತ್ರಾ ಮಹೋತ್ಸವಕ್ಕೆ ಒಂದಿಷ್ಟು ನಮ್ಮದು ಒಂದಿಷ್ಟು ಪ್ರಸಾದ ಸೇವೆ ಇರಲಿ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಅಕ್ಕನ ಬಳಿದ ತಾಯಿಯವರು ಭಜನಾ ಮಂಡಳಿಯವರು ಇವತ್ತು ನಮ್ಮ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಕೂಲೇಶ್ ರಾಠೋಡ್ ತಾಳಿಕೋಟೆ ಅಂದರೆ ನಮ್ಮ ಶ್ರೀಮಠದಲ್ಲಿ ಹೈಸ್ಕೂಲಿನ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ರವಿ ಸಾರ್ ಕಡಲಕತ್ತಿ ರವಿಯವರು ನಮ್ಮ ಗುಳಿಯಾಳದ ನಾಮದೇವರು ಶ್ರೀಗಳು ಹಳೆಯಂತರು ನಮ್ಮ ಹಾವು ಮಹಾರಾಜರು ಅಂತ ರವಿ ಸರ್ ತಮ್ಮ ಮಗ ಕೋಲೇಶ್ ರಾಠೋಡ್ ತಾಳಿಕೋಟೆ ಪರಿವಾರದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಹೆಚ್ಚಾಗಿ ಅವ್ರ ಮಕ್ಕಳು ಬಹಳ ಚಂದ ಬಂಜಾರ ನೃತ್ಯ ಮಾಡಿದ್ರು ನೋಡ್ರಿ, ಅದು ಒಂದು ಸೇವೆನೇ. ಆ ಸೇವೆಯನ್ನು ಅವರ ಹೆಣ್ಮಕ್ಕಳು ಕೂಡ ಸಲ್ಲಿಸುವಂತವರಾಗಿದ್ದಾರೆ. ಹಾಗೆ ಗುರುರಾಜ್ ದಂಡಿಗಿ ಮಾರ್ಡಿಗಿ ಪರಿವಾರದವರು ಮತ್ತು ದಿನಾಮನ್ ಚೌಹಾಣ್ ಬಾಂಬೆ ಏನು ತುಲಾಭಾರ ಮಾಡ್ತಾ ಇದ್ದಾರೆ
ಸಂಪತ್ ಹಿರಾಮನ್ ಚೌಹಾಣ್, ಭುವನ್ KM ಪವಾರ್, ಬಸವರಾಜ್, ಬಸವಂತ ಕಡಿ ಈ ಎಲ್ಲ ಪರಿವಾರದವರು ನಮ್ಮ ಭಕ್ತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಲಾಭಾರ ಸೇವೆಯನ್ನು ಮಾಡುವುದರ ಜೊತೆಗೆ ಜಾತ್ರಾ ಮಹೋತ್ಸವಕ್ಕೆ ಕಾಣಿಕೆಯನ್ನು ನೀಡತಕ್ಕಂಥ ಹಿರಾಮನ್ ಚೌಹಾಣ್ ಮತ್ತು ಭುವನ್ KM ಮಹಾರಾಜ್ ಇವರು ಹಳೆಯ ಮಾವಂತರು, ಇಬ್ಬರು ಹಳೆಯ ಮಾವಂತರು. ಮೊಬೈಲ್ ಹೈದರಾಬಾದಲ್ಲಿ ಬರುತ್ತಾರೆ. ಆದರೆ ಪ್ರತಿ ವರ್ಷ ಅವರು ಸಲ್ಲಿಸ್ತಕ್ಕಂಥ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು. ನಮ್ಮ ಪ್ರವಚನಕಾರರಾಗಿರ್ತಕ್ಕಂಥ ಸಿದ್ದಬಸವ ಸ್ವಾಮಿಗಳು ಹೇಳಿದಂಗೆ ಬೊಂಬೈಗೆ ಕರ್ಕೊಂಡು ಹೋಗಿ KM ಮಹಾರಾಜ್ ಬೊಂಬೈಗೆ ಕರ್ಕೊಂಡು ಹೋಗಿ ನಮಗೆ ಅದ್ಭುತವಾದಂಥ ಮೆರವಣಿಗೆ ಎಲ್ಲಿ ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಹಾರ್ಟ್ ಆಫ್ ಸಿಟಿ ಅಂತ ಕರೀತಾರೆ. ಬೊಂಬೈ ಹಾರ್ಟ್ ಆಫ್ ಸಿಟಿ ಅಂತ ತಿಳ್ಕೊಂಡು ಕುಲಾಬಾ ಪ್ರದೇಶದಲ್ಲಿ ಒಂದು ಕಡೆ ಕಾರ್ಯಮಾಲ ಹೊಂಡಲ್ಲ, ಒಂದು ಕಡೆ ಇಂಡಿಯಾ ಗೇಟ್, ಆ ಪ್ರದೇಶದೊಳಗೆ ಭವ್ಯವಾದಂಥ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥ ನಮ್ಮ KM ಮಹಾರಾಜ್ ನಮ್ಮಲ್ಲಿ ಸಚಿವಾಲಯದಲ್ಲಿ ನಮಗೆಲ್ಲ ವ್ಯವಸ್ಥೆ ಮಾಡಿ ಉಳಿಸಿ ಭವ್ಯವಾದಂಥ ಮೆರವಣಿಗೆಯನ್ನು ಮಾಡಿ ಅವತ್ತ ಹಾರಗಳಿಗೆ ಒಂದು ದಾರಿ ಹಾರನೇ ಆಗಿದ್ದು ಅಷ್ಟು ಜನ ಭಕ್ತಿಯ ಸೇವೆಯನ್ನು ಸಲ್ಲಿಸುವಂಥವರಾಗಿದ್ದರು. ಅವರ ಬಗ್ಗೆ ವಿಶೇಷವಾಗಿ ನಮ್ಮ KM ಮಹಾರಾಜರ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ಭಕ್ತಿ ಸಂಪನ್ನರು, ಬಹಳ ದುಡಿದಂಥ ವ್ಯಕ್ತಿ. ವಾಡಿ ಬಸವನ ಕಡೆಗೆ ತಿರುಗಾಡಿ ದುಡಿದಿರ್ತಕ್ಕಂಥ ವ್ಯಕ್ತಿ. ಕೊನೆಗೆ ನಾಲ್ವಾರ ಮಠಕ್ಕೆ ಬಂದು ಶಿಷ್ಯರಾದ ನಂತರ ತಾವಷ್ಟೇ ಶಿಷ್ಯರಾಗಲಿಲ್ಲ, ಇಡೀ ಅವರ ಪರಿವಾರ ಅವರಿಗೆ 11 ಜನ ಮಕ್ಕಳು, 11 ಜನ ಮಕ್ಕಳಿಗೂ ದೀಕ್ಷೆ ಕೊಡಿಸಿದ್ರು. 11 ಜನ ಮಕ್ಕಳಿಗೂ ದೀಕ್ಷೆ ಕೊಡಿಸಿದ್ರು. ಅವರ ಬೀಗರು ನೆಂಟರು ಎಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲರ ಪರಿವಾರಕ್ಕೂ ಕೂಡ ನೀವು ಕುಡಿದು ತಿಂದು ಹಾಳಾಗಬೇಡ್ರಿ, ಬರೀ ಅಪ್ಪನ ಕಾಲಿಗೆ ನೋಡ್ರಿ ಅಂತ ವಿಷಯ ಆಗಿರ್ಬೋದು, ಜಯಂತಿ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಇವೆಲ್ಲ ಲೋಕೇಶನವರು ಅವರೆಲ್ಲ ಮಕ್ಕಳಿಗೆ ದೀಕ್ಷೆಯನ್ನ ಕೊಡಿಸಿ ಅವರು ಆ ಹುಡುಗರು ಹೆಂಗಾಗುವಂತ ಅಂತ ತಿಳ್ಕೊಂಡು ಕೇಳಿದ್ರೆ ವಾಡಿಯನ್ನ ಒಂದು ಬಾಂಬೆ ಚೋಟಾ ಬಾಂಬೆ ಅಂತ ತಿಳ್ಕೊಂಡು ಕರೀತಾರೆ. ಅಂತ ಊರಿನೊಳಗೆ ಫ್ಯಾಕ್ಟ್ರಿ ಎದೆ ಇರತಕ್ಕಂಥ ಊರಿನಲ್ಲಿ ಅವ್ರು ಹೊರಗೆ ಬರ್ಬೇಕಾದ್ರೆ ಮುಂದಿನ ಹೊರಗೆ ಬರ್ಬೇಕಂತಂದ್ರೆ ಮೂರು ಬಟ್ಟು ಇವತ್ತು ದಿವಸ ಹೊರಗೆ ಬಂದಾಗ ಯಾರು ಲಿಂಗಾಯತರು ಜಂಗಮಂತರು ನೋಡಿ ಕರಿಬೇಕು. ಹಂಗೆ ಅವ್ರು ಇರತಕ್ಕಂಥ ಅಂತ ಸಂಸ್ಕಾರವನ್ನ ನಮ್ಮ KM ಮಹಾರಾಜರು ಅವ್ರ ಇಡೀ ಬಳಗಕ್ಕೆ ಕೊಟ್ಟು ಅವರನ್ನು ನಿಜ ಲಿಂಗಾಯತರನ್ನಾಗಿ ಮಾಡಿ ಇವತ್ತಿಗೂ ಕೂಡ ಲಿಂಗ ಪೂಜೆ ಮಾಡ್ತಕ್ಕಂಥ ರುದ್ರಾಕ್ಷಿ ಧಾರಣೆ ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥ ಒಂದು ಉತ್ತಮವಾದಂತಹ ಸಂಸ್ಕೃತಿಯನ್ನ ಆ ಪರಿವಾರದವರೆಲ್ಲರೂ ಬೆಳೆಸಿಕೊಂಡಿದ್ದಾರೆ. ಅವರ ಪರಿವಾರದ ವತಿಯಿಂದ ಇವತ್ತು ತುಲಾಭಾರ ನಡೆಯತಕ್ಕಂಥ ಬೆಳ್ತಕ್ಕಂಥ ಸಂದರ್ಭ, ಭಕ್ತಿ ಕಾಣಿಕೆ ಸಮರ್ಪಣೆ ಇರತಕ್ಕಂತಹ ಸಂದರ್ಭದಲ್ಲಿ ಅವರೆಲ್ಲರ ಪರಿವಾರಕ್ಕೆ ಸದ್ಗುರು ಕೂಡಿಸಿದ್ದೇಶ್ವರರು ಸದಾಕಾಲ ನೋಡಿದ್ರೆ ಬೊಂಬೈಯಿಂದ ನಮ್ಮ ಶಾರದಮ್ಮ, ಹಿರಾಮನ್ ಚೌಹಾಣ್, ಅವರ ಮಗ ಸಚಿನ್ ಎಲ್ಲರೂ ಬೊಂಬೈಯಿಂದ ಸೇವೆ ಸಲ್ಲಿಸಬೇಕು ಅಂತ ತಿಳ್ಕೊಂಡು ಬಂದಿದ್ದಾರೆ. ಅವರೆಲ್ಲರ ಪರಿವಾರಕ್ಕೂ ಕೂಡ ಶುಭವನ್ನ ಕೋರಿ, ಹಾಗೆ ಅಲ್ಲೂರಿನಿಂದ 1 ಟ್ರ್ಯಾಕ್ಟರ್ ಕಟ್ಟಿಗೆ, ಮಾರಡಿಯಿಂದ 2 ಟ್ರ್ಯಾಕ್ಟರ್ ಕಟ್ಟಿಗೆ, ನಿನ್ನೆ ದಿವಸ ಕೂಡ 1 ಟ್ರ್ಯಾಕ್ಟರ್ ತಂದಿದ್ರು ಮಾರಡಿಗವರು, ಇವತ್ತು ಕೂಡ 1 ಟ್ರ್ಯಾಕ್ಟರ್ ಕಟ್ಟಿಗೆಯನ್ನು ತಂದಿದ್ದಾರೆ. ಹಾಗೆ ಅಲ್ಲೂರಿನವರು ಕೂಡ 2ನೇ ಸಲ ಕುರುಬರ ಸೇವೆಯನ್ನು ಮಾಡ್ತಾರೆ, ಕಟ್ಟಿಗೆ ತಂದಿರ್ತಕ್ಕಂಥವ್ರು. ಹಾಗೆ ನಮ್ಮ ಜಾತ್ರೆ ಪ್ರಾರಂಭ ಆಗೋದಕ್ಕಿಂತ ಮೊದಲು 700ರಿಂದ 19 ಒಂದೆರಡು ದಿನ ಜಾತ್ರೆಯ ಮುಂದಿನ ನಾವು ರಾಯಚೂರು ಜಿಲ್ಲೆ ಗಿರಿಗಾಲಕ್ಕೆ ಬಂದೆವು. ಅದು ಬೆಳಗಿನ ಜಾವ 3-4 ಗಂಟೆಗೆ ಬಂದೆವು. ಆದ್ರೆ ಅವ್ರು ನಾವು ಮುಂಚೆ ನಾವು ದರ್ಶನ ಕೊಡ್ತಾರ ಅಂತ ಅವರೆಲ್ಲ ಎದ್ದು ಬಂದಿದ್ರು. ನಾವು ಅವ್ರ ಮಕ್ಕಳ ಅಂತ ತಿಳ್ಕೊಂಡು ಸ್ವಲ್ಪ ಬೆರಣ್ಣಾಗಿತ್ತು, ಬಿಡೋದು ಮೇಲೆ ಮಲ್ಕೊಂಡು ಆಮ್ಯಾಗ ಗೊತ್ತಾಯ್ತು. ನಮ್ಮ ಮರ್ದಿನ ನಮ್ಮ ಮದ್ದಿಗೆ ಸಿದ್ದವ್ರಿಗೆ ಆಗ್ತದೆ ಅವ್ರಿಗೆ ಬಂದು ಅಂತೇಳಿ ಪೇಟೆಗೆ ಹಾಕಿದ್ದು. ಆದ್ರೆ ಇವತ್ತು ದಿವಸ ಆ ಎಲ್ಲ ಸಾತ್ವದ ಸಂತರು ಸುಮ್ಮನೆ ಬಂದ್ರೆ ಕಟ್ಟಿಗೆಯನ್ನ ಹೊತ್ಕೊಂಡೆ 2ನೇ ಸಲ ಅವ್ರು ಬಂದಿದ್ದಾರೆ. ಆ ಎಲ್ಲ ಸಂತೋಷಕ್ಕೆ ಹುಡುಗರು ಸೇವೆ ಮಾಡಿದಂತ ಅಲ್ಲೂರು ಮಾರಡಿಗೆ ಹಾಗೆ ಸಾತ್ನೂರಿನ ಸಂತರಿಗೆ ನಾವು ಶುಭವನ್ನು ಕೋರಿ, ಸಾತ್ನೂರಿನಲ್ಲಿ ಹಲವಾರು ಜನ ಇವೆಲ್ಲ ದೀಕ್ಷಾ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಸಂತರಾಗಿದ್ದಾರೆ. ಅವರೆಲ್ಲ ಪರಿವಾರಕ್ಕೂ ಕೂಡ ಶುಭವನ್ನ ಕೋರಿ ಇವತ್ತು ಸೇವೆ ಸಲ್ಲಿಸಿದಂತಹ ಏನು ಕೆಲವು ಸಂತರು ಅಂತಂದ್ರೆ ಭೀಮು, ಮಳವ, ನಾಲ್ವ. ಭೀಮು ಈ ಸಂತೋಷ ಜಾತ್ರಾ ಮಹೋತ್ಸವದಲ್ಲಿ ಸೇವೆಯನ್ನು ಮಾಡ್ತಿರ್ತಾರೆ. ಟ್ರ್ಯಾಕ್ಟರ್ ತಗೊಂಡು ಬಂದು ಮರ ಹೊಡೆಯೋದು, ಮತ್ತೇನಾದರೂ ಸೇವೆಗಳನ್ನ ಮಾಡೋದು, ಕಲ್ತಂದು ಹಾಕೋದು ಇದೆಲ್ಲ ಮಾಡ್ತಿರ್ತಾರೆ ಸ್ವಂತ ಟ್ರ್ಯಾಕ್ಟರ್ಗಳಲ್ಲಿ. ಅವರು ಅಂತಹ ಸಂಪತ್ತು ನಮ್ಮ ಭೀಮು, ಮಳವ, ನಾಲ್ವ
ದರ್ಶನ ಮಾಡಿ ಹೋಗ್ತಕ್ಕಂಥ ಸಂತರು ಅಂತ ಮಾರುತಿ ಸುಗ್ಗ ನಾಲ್ವಾರು ಪರಿವಾರಗಳಿಂದ, ಹಾಗೆ ನಮ್ಮ ಶರಣಗೌಡ ಮರುಗೋಳ ಪರಿವಾರದವರು ಈಗಾಗಲೇ ಹಲವಾರು ಸೇವೆಗಳನ್ನು ಅವ್ರು ಮಾಡಿದ್ದಾರೆ. ಶರಣಗೌಡರು ಅಂತಂದರೆ ನಮ್ಮ ಮಠದ ಒಬ್ಬ ಹಿರಿಯ ಸಂತರಲ್ಲಿ ಒಬ್ಬರು ಹೇಳೋದಕ್ಕೆ ಅನಿಸುತ್ತೆ. ಈ ಹಿರಿಯರಾಗಿದ್ದರೂ ಕೂಡ ಅವ್ರಿಗೆ ಎಂಥ ಚೈತನ್ಯ, ಎಂಥ ಭಕ್ತಿ ಅಂದರೆ ಪ್ರತಿ ಅಮಾವಾಸ್ಯೆಗೆ ಗುರುವಾರ ಹಲವಾರು ಆಗಾಗ ಬಂತ ಯಾವತ್ತೂ ಇಂಥ ಕಾರ್ಯಕ್ರಮಗಳಿದ್ದಾಗ ನಮ್ಮನ್ನು ತೊಡಸ್ಕೊಳ್ಳೋ, ಅವ್ರು ಹೇಗೆ ತೊಡಸ್ಕೊಂಡಿರ್ತಾರೆ ಅಂದರೆ ಅವ್ರು ಜೈವಡಿದವರು ನೋಡಿದ್ರೆ ಹುಡುಗರು ನಾಚಬೇಕು. ಹಾಗೆ ನಮ್ಮ ಶರಣಗೌಡ ಮರುಗೋಳ ಪರಿವಾರದವರು, ಸಿದ್ದು ಶರಣಗೌಡ ಮರುಗೋಳ ಪರಿವಾರದವರು ಮತ್ತು ನಮ್ಮ ಅಳಿಯ ಚಿತ್ತಾಪುರದಲ್ಲಿ ಪೆಟ್ರೋಲಿಯಂ ಅಂತಕ್ಕಂಥ ಒಂದು ಅಂಗಡಿಯನ್ನು ಟೈರ್ಗಳನ್ನು ವ್ಯವಹಾರ ಮಾಡ್ತಕ್ಕಂಥ ನಮ್ಮ ರಾಜು ಮರುಳ ನಮ್ಮ ಶರಣಗೌಡ ಅಳಿಯ ಅವರು ವ್ಯಕ್ತಿಸಿಕೊಂಡಿದ್ದಾರೆ. ಕಳೆದ ಅಮಾವಾಸ್ಯೆ ದಿವಸ ಶ್ರೀಮಠದ ಮುಖಚಿತ್ರವುಳ್ಳಂಥ ಕ್ಯಾಲೆಂಡರನ್ನು ಭಿತ್ತಿ ಕ್ಯಾಲೆಂಡರನ್ನು ಮಾಡಿಸಿ ಬಿಡುಗಡೆ ಮಾಡತಕ್ಕಂಥ ಸೇವೆಯನ್ನು ಅವರು ಮಾಡಿದರು. ಹಾಗೆ ಮೊನ್ನೆ ಪುರಾಣ ಪ್ರಾರಂಭದಲ್ಲಿ ಕೂಡ ಬಂದು ಸೇವೆ ಸಲ್ಲಿಸಿದ್ರು. ಆದರೂ ಹಳೆಯ ನಾವು ಇನ್ನೂ ಸಮಾಧಾನ ಇನ್ನೂ ಸಮಾಧಾನ ಇಲ್ಲ, ಏನಾದರೂ ಸೇವೆ ಮಾಡಬೇಕು ಅನ್ನೋಂಥ ಭಾವನೆ. ಅದಕ್ಕೆ ನಮ್ಮ ಶರಣಗೌಡ ಮರುಗೋಳವರು ಇವತ್ತು ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡುವುದಕ್ಕಾಗಿ ವಿಶೇಷವಾಗಿ ಬಂದು ನಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಎಲ್ಲ ಪರಿವಾರದಲ್ಲಿ. ಹಾಗೆ ಸಿದ್ದಪ್ಪ ಚರಬ ಯಾಗಾಪುರ ಅವರಿಗೂ ಹುಡುಗರು ಭಾಳ ಮಠದಂದ್ರೆ ಭಾಳ ಶ್ರದ್ಧಾ, ಭಾಳ ನಿಷ್ಠ. ಅವ್ರ ತಾಯಿ ಅಂತೂ 4 ಹೆಣ್ಮಗಳಿದ್ದಂಗೆ ಅಷ್ಟು ಭಕ್ತಿ ಶ್ರದ್ಧೆ ನೋಡಂತ ನಮ್ಮ ಸಿದ್ದು ದೇವರಾಜ್ ಚರಬ ಯಾಗಾಪುರ ಪರಿವಾರದವರು ಕೂಡ ಇವತ್ತು ದಿವಸ ಶ್ರೀಮಠಕ್ಕೆ ಆಗಮಿಸಿ ತಾವು ಭಕ್ತಿಯಿಂದ ಕಲ್ಲಾ ಕಾಣಿಕೆಯನ್ನು ತಂದು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಎಲ್ಲ ಪರಿವಾರದವರು ಕೂಡ ಸದ್ಗುರು ಗುರುಸಿದ್ದೇಶ್ವರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಯನ್ನು ಮಾಡತಕ್ಕಂಥ ಇಂಥ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅವರು ತಮ್ಮನ್ನು ತಾವು ಬಳಸ್ಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಏನು ಮಿಸ್ ಆಯಿತು ಅಂತ ಅಪ್ಪನಗಳು ಆರೋಗ್ಯವರು ಇವತ್ತು ಹಾಡಾಡಬೇಕಾಗಿತ್ತು. ಅವರ ಹಾಡು ಕೇಳೋದು ಭಾಳ ಚಂದ. ಅವರ ಈಗಾಗಲೇ ಹಲವಾರು ಶಿವಾನುಭವಗಳಲ್ಲಿ, ಪುರಾಣಗಳಲ್ಲಿ, ವ್ಯಾಕರಣತೆಯಲ್ಲಿ ಅವರು ಶಿವ ಸಲ್ಲಿಸ್ತಾನೆ ಇರ್ತಾರೆ ನಮ್ಮ ಮಠಗಳಲ್ಲಿ. ಮತ್ತು ವಿಶೇಷವಾಗಿ ಭಾಗ್ಯವಂತಿ ದೇವತೆಯ ದೇವಸ್ಥಾನದಲ್ಲಿ ಅವರೊಬ್ಬ ಕಾರ್ಯದರ್ಶಿಯ ಹಾಗೆ ಕತ್ರಿಗೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಅಂತ ನಮ್ಮ ಆಲ್ರೆಡಿ ಅಪ್ಪಳಗೌಡರು ಇವತ್ತು ಸಮಯದ ಅಭಾವದಿಂದ ತಮ್ಮ ಸಮಯವೇ ದಾನ ಮಾಡಿ ಕೇಳೋದು ತಪ್ಪಾಗಿಲ್ಲ. ಆದ್ರೆ ಮುಂದೆ ಇನ್ನೂ ಜಾತ್ರೆ ತೀರ್ಥದ ವಿಮಾನ ಇರ್ತದೆ, ಅದಕ್ಕೆ 7 ದಿವಸ ಬರ್ತೀವಿ ಅಂತ ಹೇಳಿದ್ದಾರೆ. ಅವತ್ತು ದಿವಸ ಅವರು ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸುವಂತ ಆಗಲಿ ಅಂತ ಹೇಳಿ ಆಲ್ರೆಡಿಯ ಮನೆತನದವರು ಕೂಡ ಅವೆಲ್ಲ ಅಣ್ಣತಮ್ಮದವರು ನಮ್ಮ 4 ತಿರಾಳು ಬೀಗರು ಆಗ್ಯಾರ. ಅವರೆಲ್ಲ ಅಣ್ಣತಮ್ಮದವರು ಆಲ್ರೆಡಿ ವಿಶ್ವನಾಥ ಆಗಿರ್ಬೋದು, ನಮ್ಮ ಅಪ್ಪಣಿಗೌಡರಾಗಿರ್ಬೋದು, ಅವರೆಲ್ಲ ಪರಿವಾರದವರು ಶ್ರೀಮಠಕ್ಕೆ ಬರೀ ಗಾಯಕರಷ್ಟೇ ಅಲ್ಲ, ಶ್ರೀಮಠಕ್ಕೆ ಸಮರ್ಪಿತ ಭಕ್ತರಲ್ಲಿ ನಮ್ಮ ಹಾಲ್ಗಡಿ ಅಪ್ಪಣಿಗೌಡರು ಅಂತ ಹೇಳಿ ತಪ್ಪಾಗಿಲ್ಲ. ಮತ್ತು ವಿಶೇಷವಾಗಿ ನಾವು ಈಗ ಕೇಳಬೇಕಂತ ಮಾಡಿದ್ದೆವು, ನಮ್ಮ ಕಲೆಗೌಡರು ದೇವಲೋಕ ಬರ್ತಾರೋ ಮುಂಜಾನೆ ಹಾಡುವಂಥ ವಚನ ಇದ್ದಂಗೆ ಹಾಗೆ ಅವರು ಪುಸ್ತಕ ಹಾಡೋದು ಗೊತ್ತಿಲ್ಲ. ಆಗ ಹಾಡುಗಳನ್ನು ಕೇಳಿದ್ರು ಒಂದು ಸುಪ್ರಭಾತ ಕೇಳಿದಂಗೆ ಆಗ್ತಿತ್ತು. ಇವತ್ತಂತ ಒಂದು ಉತ್ತಮವಾದಂಥ ಅಣ್ಣ ಬಸವಣ್ಣನವರ ವಚನವನ್ನು ಬಹಳ ಸುಶ್ರಾಮವಾಗಿ ಹಾಡಿದ್ದಾರೆ. ಹಲವಾರು ವಚನಗಳನ್ನು, ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಎಲ್ಲ ನಮ್ಮ ಹುಡುಗರು, ಕಲಾವಿದರು ಮತ್ತು ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳು ಎಷ್ಟು ಚಂದ ಮಾಡಿದ್ರು ಅಂತಂದ್ರೆ ನಿಜಕ್ಕೂ ಆ ರೂಪಕ ಅದು ಹ್ಯಾಟ್ಸಪ್ ಹೇಳಬೇಕು. ನಮ್ಮ ಗುರುಮಾತೆಗಳಿಗೆ ಸಿದ್ದೇಶ್ವರ ಬಗ್ಗೆ ಆ ಒಂದು ಇಮೇಜ್ ಮಾಡಿಕೊಂಡು, ಕಲ್ಪನೆ ಮಾಡಿಕೊಂಡು ಎಂದೂ ಆಗಿರತಕ್ಕಂಥ ಧಾರವಾಡ ನಂದಾದಿಪವಾಗುವಂಥ ಸಾಕ್ಷ್ಯ ಚಿತ್ರದ ಶಬ್ದಗಳನ್ನು ಗ್ರಹಿಸಿಕೊಂಡು ಈಗ ನಾವೇ ಮಾಡ್ತಿದ್ದೀವಿ, ಅವುಗಳನ್ನೆಲ್ಲ ತರಿಸ್ಕೊಂಡು ನಾಲ್ವಾರು ನಂದಾದೀಪ ಅಂತಕ್ಕಂಥ ವಿಡಿಯೋ ಚಲನಚಿತ್ರದ ಆ ಶಬ್ದಗಳನ್ನು ಕೂಡಿಸಿ ಮತ್ತು ಹೊಸ ಹಾಡುಗಳನ್ನು ಕ್ರೋಢೀಕರಿಸಿ ಅದಕ್ಕೊಂದು ಗುರುಸಿದ್ದೇಶ್ವರ ಚರಿತ್ರೆ ಅನ್ನುವಂಥ ರೀತಿಯಲ್ಲಿ ಕಲ್ಪನೆ ಬರುವ ಹಾಗೆ
ಆ ರೂಪಕವನ್ನ ಆ ಎಲ್ಲ ತಾಯಂದ್ರ ರಚನೆ ಮಂಜುಳ ಟೀಚರ್ ಆಗಿರ್ಬೋದು, ನಮ್ಮ ಭೀಮರಾಜ್ ಟೀಚರ್ ಆಗಿರ್ಬೋದು, ಕಣ್ಣ ನೀರು ಬರಂಗ ಹಾವು ಕಣ್ಣು ಕಣ್ಣ ನೀರು ಬರುವಂತ ರೀತಿಯಲ್ಲಿ ಅವರೆಲ್ಲ ರೂಪಕವನ್ನು ರೂಪಿಸಿರ್ತಕ್ಕಂಥದ್ದು ನಿಜವಾಗಲೂ ಬಹಳ ಯೋಗ್ಯವಾಗಿರ್ತಕ್ಕಂಥ ಕೆಲಸ. ಸಿದ್ದೇಶ್ವರಿಯಲ್ಲಿ ದೊಡ್ಡಕೋಳ ಮಡಿವಾಳಕ್ಕೆ ದೊಡ್ಡಕೋಳ ಮಡಿವಾಳಕ್ಕೆ ಜೊತೆಗೆ ಕೋರಿಸಿದ್ದೇಶ್ವರ ಚರಿತ್ರೆಯನ್ನು ಕೂಡ ಆ ರೂಪಕದಲ್ಲಿ ಅವರು ಬಿಚ್ಚಿಟ್ಟಿದ್ದಾರೆ. ಆ ಎಲ್ಲ ಶಿಕ್ಷಕಿ ಬಂದವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಸಾಧ್ಯ ಆದರೆ ಜಾಗರಣ ಮಹೋತ್ಸವ ಸಂದರ್ಭದಲ್ಲಿ ಆ ರೂಪಕವನ್ನು ನಾವು ಪುನಃ ಪ್ರದರ್ಶನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿ ಅಷ್ಟೇ ಚೆಂದಾಗಿ ನಮ್ಮ ವಚನೋಲ್ಲಾಸದ ವಚನಕ್ಕೆ ಮಕ್ಕಳು ಬರ್ತಾರೆ ಹಾಡುಗಳಿಗೆ ಅದೆಲ್ಲ ಮಾಡೋದು, ವಚನಗಳಿಗೆ ಡ್ಯಾನ್ಸ್ ಮಾಡೋದು ಅನ್ನೋದು ಬಹಳ ಕಠಿಣ. ಆ ವಚನಕ್ಕೆ ಹಾಡೋದೇ ಒಂದು ವಿಶೇಷ. ಅದರ ಜೊತೆಗೆ ತಾಳವನ್ನು ಧರಿಸಿರ್ತಕ್ಕಂಥದ್ದು, ಅವರು ನೃತ್ಯ ಮಾಡಿರ್ತಕ್ಕಂಥದ್ದು ನೋಡ್ರಿ. ಆ ವಚನಗಳನ್ನು ಬರೆಯುವಂತ ಕಾಲದೊಳಗೆ ಅವ ಹಿಂಗೆ ಸಂಗೀತ ಕೊಡ್ತಾವ, ಅವ ಹಾಡಾಗ್ತಾವ, ನೃತ್ಯ ಆಗ್ತಾವ ಅಂತ ನಾವು ಬಳಸ್ಕೊಂಡೇ ಇರಲಿಲ್ಲ. ಶ್ರಾವಣ ಮಾಸದಲ್ಲಿ ಪಾದಪೂಜೆಗೆ ಹೋಗೋದಕ್ಕಿಂತ ಮೊದಲ ಅವಾಗಿನ ಕಾಲದೊಳಗೆ ಇದು ಸಂಪಾದಕರಾಗಿದ್ದರು, ವಿಶ್ವವಾಣಿ ಸಂಪಾದಕರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ ಅವರು ನಮ್ಮ ಮೈಪಾರೆಡ್ಡಿಯವರ ಮೂಲಕ ಹೇಳಿಸಿದ್ರು. ಶ್ರಾವಣ ಮಾಸದ ಒಂದಿಷ್ಟು ದಿನಾಲ ಒಂದೊಂದು ವಚನವನ್ನ ಬರೆದು ಕಳಿಸಿದ್ರು. ವಚನ ಲೇಖನೆಯನ್ನು ಬರೆದು ಕಳಿಸ್ರಿ ಅಂತ ಹೇಳ್ರಿ, ನಾಲ್ವಾಸರಿಗೆ ಕೇಳಿಸಿದ್ರು. ಅದರ ಪರಿಣಾಮ ದಿನಾಲು ಪೂಜಾಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಸ್ನಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೋಗುವುದಕ್ಕಿಂತ ಮೊದಲು ದಿನಾಲು ಒಂದೊಂದು ವಚನ ಬರ್ತಿದ್ರು. ಆಗ ನಾವು ಹಾಡಾಗ್ತೇವೆ, ನೃತ್ಯ ಆಗ್ತೇವೆ ಅಂತ ನಾವು ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಎಲ್ಲ ಸಂಗೀತ ಹಾಡಾಗಿ ಗೀತೆಗಳಾಗಿ ನಡೀತಾಯಿವೆ ಅನ್ನೋದನ್ನ ನೋಡಿದಾಗ ಬಹಳ ಸಂತೋಷ ಅನಿಸ್ತದೆ. ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಉಂಟಾಗ್ತಕ್ಕಂಥ ರೀತಿಯಲ್ಲಿ ಆ ಹಾಡುಗಳನ್ನೆಲ್ಲ ಸಂಗೀತಗಾರರಿದ್ದಾರೆ. ಈಗಾಗಲೇ ಕಲಿಸುವುದೂ ಆಗಿದೆ. ನಮ್ಮ ಮಕ್ಕಳು ಕೂಡ, ಎಲ್ಲ ಮಕ್ಕಳು ಬಹಳ ಸೊಗಸಾಗಿ ವಚನಗಳನ್ನು ಹಾಡುವಷ್ಟು ಪ್ರೌಢತೆಯನ್ನು ಪಡ್ಕೊಳ್ತಾರೆ ಅಂತಂದ್ರೆ ನಿಜಕ್ಕೂ ಸಂತೋಷ ಅನಿಸ್ತದೆ. ಎಲ್ಲ ಹಾಡು ನೃತ್ಯಗಳನ್ನ ಪ್ರದರ್ಶನ ಮಾಡಿದಂಥ ಮಕ್ಕಳಿಗೂ ಕೂಡ ಶುಭವನ್ನು ಕೋರಿ ಇಲ್ಲಿವರೆಗೂ ಶಾಂತವಾಗಿ ಕೂಡಿಕೊಂಡು ಮೊದಲೇ ನೆನಪಾಡಿದ್ರೆ ವೇದಿಕೆ ಕಾರ್ಯಕ್ರಮ ಮಾಡ್ತಿದ್ದೇವೆ, ವೇದಿಕೆ ಕರೆಸ್ತಿದ್ದೆವು. ಆದರೆ ಇವತ್ತು ಹಾಗೆ ಮಕ್ಕಳು ಒಬ್ಬರೇ ಮಾಡ್ತೀವಿ ಹೇಳ್ತೇವೆ. ಹಿಂದಿನ ದಿವಸ ನಾವು ಹೇಳಿದ್ದೆವು ಹೊಸ ಗಾಯಕರ ಕಾರ್ಯಕ್ರಮ ಆಡ್ತೀವಿ ಅಂತ ಹೇಳ್ಕೊಂಡು. ಆದ್ರೆ ಇವತ್ತು ಸಾಧ್ಯ ಆಗಿಲ್ಲ. ನಾಳೆ ದಿವಸ ತರವಲ್ಲತ್ತಿಗೆ ತಂಬೂರಿ ಮತ್ತು ಎಂತ ಹಾಡು ಮಾಡ್ತಾವ, ಎಷ್ಟು ಸ್ಥಳಗಳಿರ್ತಾವ. ಕಾರಣದ ಕಡಲಿಗೆ ಸಿ ಯಶವಂತ ಹಾಡಿದ ಎಷ್ಟು ಸ್ಥಳದಲ್ಲಿರ್ತಕ್ಕಂಥ ಹಾಡು. ಅದನ್ನು ಕೂಡ ನಮ್ಮ ಗಾಯಕರು ಬೇರೆ ಅಲ್ಲ, ನಮ್ಮ ಕಾಳಪ್ಪ ಪೂಜಾರಿ ಚಿತ್ತಾಪುರ ಕಲ್ಯಾಣ ಮಂಟಪ ಸ್ವಚ್ಛ ಮಾಡ್ಕೊಂಡ್ರೆ ಹಾಡಾಡ್ತಿರ್ತಾರೆ. ಸ್ವಲ್ಪ ಕೆಲಸ ನಿರ್ವಹಿಸ್ತಾರ, ಮೈಕ್ ತಗೊಂಡು ಪದ ಹಾಕ್ತಾರೆ ರೈಟಾಗಿ. ಅದನ್ನೆಲ್ಲ ಕೇಳಲ್ಲ, ತನ್ನ ಆನಂದ ಹಾಡ್ತಿರ್ತಾರೆ. ಅದನ್ನು ಕೇಳಿ ನಮ್ಮ ದೊಡ್ಡ ಮನಸ್ಸಲ್ಲಿ ಬಹಳ ಆನಂದ ಆಗ್ಯದ, ಖುಷಿ ಆಗ್ಯದ. ಮತ್ತು ನಾಳೆ ದಿವಸ ವಿಶೇಷವಾಗಿ ಕಾಳಪ್ಪನ ಸಂಗೀತ ಇಡೋಣ ಅಂತ ಕಾಳಪ್ಪ ಸಂಗೀತ ಇಡೋಣ ಅಂತ ಹೇಳಿ ಇಲ್ಲಿಯವರೆಗೆ ಶಾಂತವಾಗಿರುವಂಥ ಎಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಕೋರಿ ಎಲ್ಲರೂ ಯಾರು ಪ್ರಸಾದ ಮಾಡಿಲ್ಲ ಈಗ ಬಂದಿರ್ತಾರೆ ಶ್ರೀಮಠ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಿಳಿಸಿದ ಹಾಗೆ 18ನೇ ತಾರೀಕಿಗೆ ನಾಡಿದ್ದು ದಲಾಲತಿ ಮಹೋತ್ಸವ ಮತ್ತು ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಸಮಾರಂಭ ಶಿವಾನುಭವ ಎಲ್ಲ ನಡೀತದೆ. ಅದರ ನಂತರ ಮಧ್ಯರಾತ್ರಿ ಇವೆಲ್ಲ ಭಕ್ತಿಯಿಂದ ಹರಕೆವಂತ ಕೋರಿಕೊಂಡಂತ ಕೋರಿಕೆಗಳನ್ನು ಪೂರೈಸುವ ದಲಾಲತಿ ಮಹೋತ್ಸವ. ಅದಾದ ನಂತರ 19ನೇ ತಾರೀಕಿಗೆ ಭವ್ಯವಾಗಿರ್ತಕ್ಕಂಥ ಕೋರಿಸಿದ್ದೇಶ್ವರ ರಥೋತ್ಸವ ಅದನ್ನು ನೋಡ್ತಕ್ಕಂಥದ್ದು ಒಂದು ಆನಂದ ಭವ್ಯ ರಥೋತ್ಸವ. ಆನಂತರ ಈಗಾಗಲೇ ಹೇಳಿದ್ರಲ್ಲ, ಈ ಸಲ ಸಿದ್ಧತೋಟಿಯವರ ಪ್ರಶಸ್ತಿಯನ್ನ ವಿಶೇಷವಾಗಿ ಕೋರಿಸಿದ್ದೇಶ್ವರ ಶಿವಗಳ ಹೆಸರಿನ ಮೇಲೆ ಸ್ಥಾಪನೆಯಾಗಿರ್ತಕ್ಕಂಥ ಸಿದ್ಧತೋಟಿಯವರ ಪ್ರಶಸ್ತಿಯನ್ನ ಈಗಾಗಲೇ ನಾಡಿನ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಅದನ್ನು ನೀಡಲಾಗಿದೆ. ಈ ಸಲ ವಿಶೇಷವಾಗಿ ಚಲನಚಿತ್ರ ರಂಗದ ಹಿರಿಯ ನಟ
ಪ್ರಣಯ ರಾಜ ಅಂತಕ್ಕಂಥ ದುರ್ಗು ಪಾತ್ರವಾದಂಥ ಶ್ರೀನಾಥ್ ಅವರಿಗೆ ಆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ 19ನೇ ರಥೋತ್ಸವದ ನಂತರ ನಡೆಯುತ್ತದೆ. ಅನೇಕ ಕಲಾವಿದರು ಚಲನಚಿತ್ರ ಗಾಯಕರು ಬರ್ತಕ್ಕಂಥ ಆ ಸಂದರ್ಭ ಸ್ಮರಣೀಯವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸತಕ್ಕಂಥ ನಮ್ಮ ಶಿವಚಂದ್ರರಿಗೆ